ತುಂಬ ಕಡಿಮೆ ಸಮಯದಲ್ಲಿ ಆಲೂ ಪರೋಟ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಹಿಟ್ಟನ್ನು ಯಾವ ರೀತಿ ಸಾಫ್ಟಾಗಿ ನಾದ್ಕೊಳ್ಳೋದು ಮತ್ತು ಆಲೂಗಡ್ಡೆನ ಯಾವ ರೀತಿ ಈಸಿಯಾಗಿ ಸ್ಟಫಿಂಗ್ನ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅವರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಇಲ್ಲಿ ನಾನು ಒಂದು ಅರ್ಧ ಕೆಜಿ ಆಗೋಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 3-4 ಜನಗಾಗುವಷ್ಟು ಆಲೂ ಪರೋಟನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕೊಂಡು ಒಂದು 3-4 ವಿಸಿಲ್ನ ಹೊಡೆಸ್ಕೊಂಡು ಬರೋಣ. ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು 3-4 ವಿಸಿಲ್ನ ಹೊಡೆಸ್ಕೊಂಡು ಬಂದರೆ ಸಾಕು. ನಂತರ ಇಲ್ಲಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೊಳ್ತಾ ಇದ್ದೀನಿ. ಮೈದಾ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪರೋಟ ಮಾಡಬೇಕಾದ್ರೆ ಗೋಧಿ ಹಿಟ್ಟನ್ನು ಬಳಸ್ಕೊಳ್ಳಿ. ಮೊದಲಿಗೆ ಅದನ್ನು ಜರಡಿ ಹಿಡ್ಕೊಳ್ಬೇಕು. ನಂತರ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನಾವು ಒಮ್ಮೆಗೆ ಜಾಸ್ತಿ ನೀರು ಹಾಕೊಳ್ಳೋದ್ರಿಂದ ಹಿಟ್ಟು ಅಂಟಂಟಾಗುತ್ತೆ. ಆಲೂ ಪರೋಟ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಚಪಾತಿ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಈವನ್ ಪೂರಿ ಮಾಡ್ಕೊಳ್ಬೇಕಾದ್ರೂ ಹಿಟ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಿಟ್ಟು ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋಣ. ಈ ರೀತಿ ಜಸ್ಟ್ ಅದಕ್ಕೆ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ಒತ್ತುತ್ತಾ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಇವಾಗ ಹಿಟ್ಟನ್ನು ನಾನು ಯಾವ ರೀತಿ ನಾದ್ಕೊಳ್ತಾ ಇದ್ದೀನಿ ಅಂತ. ನಿಮ್ಗೆ ಬೇಕಂದರೆ ಎರಡೂ ಕೈಯಲ್ಲಿ ಕೂಡ ನಾದ್ಕೊಳ್ಬೋದು. ಈ ರೀತಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಟ್ರೆ ಸಾಕು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಕಂಪ್ಲೀಟಾಗಿ ಬೆಂದಿದೆ. ಸ್ವಲ್ಪ ಹಣ್ಣಾಗಿದ್ರೂ ಪರವಾಗಿಲ್ಲ, ಬಟ್ ಗಟ್ಟಿ ಅಂತೂ ಇರಬಾರ್ದು. ಆಲೂ ಪರೋಟ ಇಲ್ಲಾಂದರೆ ಲಟ್ಸೋವಾಗ ಹರಿಯೋ ಚಾನ್ಸ್ ಇರುತ್ತೆ. ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಒಂದು ಈರುಳ್ಳಿ ಹಾಗೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಈ ರೀತಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬಂದು ಅದರಲ್ಲಿರುವಂಥ ಈರುಳ್ಳಿಯ ಎಲ್ಲ ನೀರಿನ ಅಂಶವನ್ನು ತೆಗೆದುಕೊಳ್ಬೇಕಾಗತ್ತೆ. ನಂತರ ಅದನ್ನು ಆಲೂಗಡ್ಡೆನ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು, ಕೊತ್ತಂಬರಿ, ಅಜ್ವೈನ್, ಉಪ್ಪು ಈ ರೀತಿ ಎಲ್ಲವನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ಒಂದು ಸ್ವಲ್ಪನೂ ಗಂಟು ಉಳಿದಿರಬಾರ್ದು. ಆ ರೀತಿ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟಾಗಿ ನಾನು ಆಲೂ ಪರೋಟಾಗೆ ಸ್ಟಫಿಂಗ್ನ ಮಾಡ್ಕೊಂಡಿದ್ದೀನಿ. ಇವಾಗ ಆಗಲೇ ಹಿಟ್ಟು ನಾವು ರುಬ್ಕೊಂಡಿದ್ದೀವಲ್ಲ, ನೋಡ್ತಾ ಇರ್ಬೋದು ಇವಾಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಈ ರೀತಿ ಸಾಫ್ಟಾಗಿ ಆಗಿರಬೇಕು ಹಿಟ್ಟು. ಈ ರೀತಿ ಜಸ್ಟ್ ಒಂದು ಬಟ್ಟನ್ನು ಒತ್ತಿದರೆ ಸಾಕು, ಹಿಟ್ಟು ಒಳಗೆ ಹೋಗಬೇಕು, ಒಟ್ಟು ಸಾಫ್ಟಾಗಿ ನಾದ್ಕೊಂಡಿರಬೇಕು. ಈಗ ನಾನು ಆಲೂ ಪರೋಟ ಮಾಡ್ಕೊಳ್ಳಿಕ್ಕೆ ಒಂದು ಉಂಡೆನ ತೊಗೊಂಡಿದ್ದೀನಿ. ಈ ರೀತಿ ಜಸ್ಟ್ ಸೈಡಿಂದ ರೋಲ್ ಮಾಡ್ತಾ ಹೋಗೋಣ. ಇಲ್ಲಾಂದರೆ ನೀವು ಲಟ್ಟಿಸ್ಕೊಳ್ಳೋರಿದ್ರೆ ಲಟ್ಟಿಸ್ಕೊಳ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಶೇಪ್ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇವಾಗ ಸೈಡಲ್ಲೆಲ್ಲ ಒಳಗಿಂದೆಲ್ಲ ಹಿಟ್ಟನ್ನು ಒತ್ಕೊಳ್ತಾ ಅದನ್ನು ಸೈಡಲ್ಲಿ ತೊಗೊಂಡ್ಬಂದು ಈ ರೀತಿ ರೌಂಡ್ ಆಕಾರದಲ್ಲಿ ಮಾಡ್ಕೊಳ್ಳೋಣ. ನಂತರ ಇದ್ರೊಳಗೆ ನಾವು ಆಲೂ ಸ್ಟಫಿಂಗ್ನ ಹಾಕ್ಕೊಂಡು ಬರೋಣ. ಈ ರೀತಿ ಒಂದು 3 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಲೂ ಸ್ಟಫಿಂಗ್ನ ಹಾಕ್ಕೊಂಡಿದ್ದೀನಿ. ಕೈಯಲ್ಲಿ ಅಂಟ್ಕೊಳ್ಳುತ್ತೆ ಹಿಟ್ಟನ್ನು. ಈ ರೀತಿ ಜಸ್ಟ್ ಅದನ್ನು ಮುಚ್ಚಬೇಕಾದ್ರೆ ಆಲೂ ಪರೋಟ ಸ್ಟಫಿಂಗ್ ಅಂಟ್ಕೊಳ್ಳುತ್ತೆ ಕೈಯಲ್ಲಿ. ಅದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಸೈಡಲ್ಲೆಲ್ಲ ಹಿಟ್ಟನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ನಾವು ಆಲೂ ಪರೋಟ ಸ್ಟಫಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ಜಸ್ಟ್ ಅದನ್ನು ಕ್ಲೋಸ್ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಬಂದಿದೆ ಅಲ್ವಾ ಅದನ್ನು ತಕ್ಕೊಂಡ್ರೆ ಸಾಕು. ನಮ್ಮದು ಆಲೂ ಪರೋಟ ನಾದ್ಕೊಳ್ಳಿಕ್ಕೆ ಹಿಟ್ಟು ರೆಡಿಯಾಗಿದೆ. ಇವಾಗ ಅದಕ್ಕೆ ಎರಡೂ ಸೈಡು ನಾನು ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಕೂಡ ಹಚ್ಕೊಳ್ಬೋದು, ಹಿಟ್ಟು ಕೂಡ ಹಚ್ಕೊಳ್ಬೋದು. ನಾನಿಲ್ಲಿ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡೂ ಸೈಡು ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಲಟ್ಟಣಿಕೆಯಿಂದ ಜಸ್ಟ್ ಲಟ್ಟಿಸ್ಕೊಳ್ತಾ ಹೋಗೋಣ. ಭಾಳ ಪ್ರೆಸ್ ಕೂಡ ಹಾಕಬಾರ್ದು. ಸ್ವಲ್ಪನೇ ಲೈಟಾಗಿ ಸೈಡಿಂದ ಈ ರೀತಿ ಪರೋಟನ ಲಟ್ಟಿಸ್ಕೊಳ್ತಾ ಹೋಗೋಣ. ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಭಾಳ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಹರಿಯೋ ಚಾನ್ಸ್ ಇರುತ್ತೆ. ಈ ರೀತಿ ಆಲೂ ಪರೋಟ ಅಂದರೆ ಸ್ವಲ್ಪ ದಪ್ಪಗೆ ಸ್ಟಫಿಂಗ್ ಭಾಳ ಇರಬೇಕು, ಅಂದ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡ್ತಾ ಇರ್ಬೋದು ಈ ರೀತಿ ನಾನು ಎರಡು ಸೈಡು ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟಾಗಿ ನಂದು ಆಲೂ ಪರೋಟ ರೆಡಿಯಾಗಿದೆ. ಲಾಸ್ಟಲ್ಲಿ ಈ ರೀತಿ ಜಸ್ಟ್ ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಕಬ್ಬಿನ ಹಂಚನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಏನಾದರೂ ಕೂಡ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಬಣ್ಣ ಯಾವ ರೀತಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ.
ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಿರ್ಬೋದು, ಇದ್ರ ಜೊತೆ ಮೊಸರು, ರೈತ ಏನಾದರೂ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ನಾನು ಒಂದು ಸ್ವಲ್ಪ ಮೊಸರು ಹಾಗೆ ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಸಾಫ್ಟಾಗಿ ಬಂದಿದೆ ನೋಡ್ಬೋದು. ಕೈಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಈ ರೀತಿ ಜಸ್ಟ್ ಹರ್ಕೊಂಡ್ರೆ ಒಳಗಡೆ ನೋಡ್ತಾ ಇರ್ಬೋದು ಯಾವ ರೀತಿ ಲೇಯರ್ ಆಗಿ ಬಂದಿದೆ ಅಂತ. ಈ ನಾ ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಈ ರೀತಿ ಒಳಗಡೆ ಕಂಪ್ಲೀಟಾಗಿ ಆಲೂ ಪರೋಟ ಬಂದಿರುತ್ತೆ. ನೋಡ್ತಾ ಇರ್ಬೋದು ನಾ ಹರಿದು ತೋರಿಸ್ತಾ ಇದ್ದೀನಿ ಆಲೂ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಬಾಯ್ ಫ್ರೆಂಡ್ಸ್.